ಸ್ನೇಹಿತರೆ, ಜನಗಳಿಗೆ ಒಂದು ಅದ್ಭುತವಾದ ಕಾಯಿಲೆ ಇದೆ. ಏನಂದರೆ, ಯಾರಾದರೂ ಏನಾದರೂ ತಗೊಂಡು ಬಂದರೆ ಎಷ್ಟಿದು ಅಂತ ಕೇಳುವಂಥ ಕಾಯಿಲೆ. ದಯವಿಟ್ಟು ಈ ರೀತಿ ಮಾಡಬೇಡಿ. ಎದುರುಗಡೆ ಇರೋರಿಗೆ ಒಂದು ರೀತಿ ಹರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕೇಳೋವಂಥ ಪ್ರಶ್ನೆಗೆ ಉದಾಹರಣೆ ಕೊಡಬೇಕು ಅಂದರೆ, ಯಾರೋ ಕೆಲಸಕ್ಕೆ ಹೋಗ್ತಾವನೆ, ಎಷ್ಟು ಸಂಬಳ? ಅಯ್ಯ, ಒಂದು ಸಂಬಳ ಕಟ್ಕೊಂಡು ನಿನಗೇನಾಗಬೇಕು? ಅವ್ರು ಯಾರು ಹೇಳೋದಿಲ್ಲ ಸಂಬಳನ. ಯಾಕೆಂದರೆ ಅವ್ರದ್ದೇನೋ ಪ್ರಾಬ್ಲಮ್ ಇದೆ, ಕೆಲಸ ಸಿಕ್ತು ಕಂಗ್ರ್ಯಾಚುಲೇಷನ್ ಅಂತ ಹೇಳಬೇಕೆ ಹೊರತು ಅದು ಬಿಟ್ಬಿಟ್ಟು ಸಂಬಳ ಎಷ್ಟು ಅಂತ ಕೇಳಕ್ಕೆ ಹೋಗ್ಬೇಡಿ. ಅದು ಕೆಲವ್ರು ಮಾಡ್ತಾರೆ. ಯಾರು ಮಾಡ್ತಾರೆ ಅಂದರೆ ಅವಿವೇಕಿಗಳು, ಮೂರ್ಖರು, ದಡ್ರು. ಸೊ ಇವರೆಲ್ಲ ಅಜ್ಞಾನಿಗಳು, ಪರಮ ಮೂರ್ಖರು ಅಂತ ಕರಿಬೋದು ಇವ್ರನ್ನ. ಅಂಥವ್ರು ಮಾತ್ರ ಈ ರೀತಿ ಕೇಳೋವಂಥ ಕೆಲಸ. ನೀವು ಸಮಾಜದಲ್ಲಿ ಯಾರು ಬೇಕಾದ್ರೂ ನೋಡಿ, ನೀವು ಏನೇ ತಗೊಳ್ಳಿ, ನಿಮ್ಗೆ ಆ ಕಡೆಯಿಂದ ಒಂದು 10-15 ಕಾಮೆಂಟ್ಗಳು ಬಂದೇ ಬರ್ತವೆ. ಕಾರ್ ತಗೊಳ್ಳಿ, ಸ್ವಿಫ್ಟ್ ಕಾರ್ ತಗೊಳ್ಳಿ, ವೈಟ್ ಕಲರ್ ತಗೊಂಬಾರ್ದಾಗಿತ್ತು, ನೀವು ರೆಡ್ ಕಲರ್ ತಗೊಬೇಕಾಯ್ತು, ಸಿಲ್ವರ್ ಕಲರ್ ತಗೊಬೇಕಾಯ್ತು, ಬ್ಲ್ಯಾಕ್ ಕಲರ್ ತಗೊಬೇಕಾಯ್ತು. ಅಂದರೆ ತಗೊಂಡಿರೋದು ವೈಟು, ಬಟ್ ನಿಮಗೆ ಆ ಕಡೆಯಿಂದ ಸಜೆಷನ್ ಬರ್ತಾ ಇರೋದು ಸಿಲ್ವರು, ಬ್ಲ್ಯಾಕು, ರೆಡ್ಡು, ಮೆರೂನ್ ಅಂತ. ಅಕಸ್ಮಾತ್ ಅವ್ರು ಹೇಳಿದ ಕಲರೇ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಮೆರೂನ್ ತಗೊಂಡಿದ್ದು, ಮೆರೂನ್ ತಗೊಳ್ಬಾರ್ದಾಗಿತ್ತು, ರೆಡ್ ಕಲರ್ ತಗೊಬೇಕಾಯ್ತು, ಬ್ಲೂ ಕಲರ್ ತಗೊಬೇಕಾಯ್ತು, ಇದನ್ನ ತಗೊಬೇಕಾಯ್ತು. ಇನ್ನು ಕೆಲವರು ಇದು ಚೆನ್ನಾಗಿಲ್ಲ ಸ್ವಿಫ್ಟ್ ಕಾರ್, ಇದು ನೀವು ಟಾಟಾ ತಗೊಬೇಕಾಯ್ತು, ಮಹೇಂದ್ರ ತಗೊಳ್ಬೇಕಾಯ್ತು. ನೀವು ಏನಾದರೂ ತಗೊಳ್ಳಿ, ಟಾಟಾದೇ ತಗೊಳ್ಳಿ, ಮಹೇಂದ್ರದೇ ತಗೊಳ್ಳಿ, ಇದು ಚೆನ್ನಾಗಿಲ್ಲ, ಇದನ್ನು ತಗೊಬೇಕಾಯ್ತು, ಇದನ್ನು ತಗೊಬೇಕಾಯ್ತು, ಇದನ್ನು ತಗೊಬೇಕಾಯ್ತು. ಇದು ಸಮಾಜದಲ್ಲಿ ನೀವು ನೋಡ್ಬೋದು. ಎಲ್ರಿಗೂ ಈ ಅನುಭವಗಳಾಗಿರ್ತವೆ. ಈ ಕಲರ್ ಚೆನ್ನಾಗಿಲ್ಲ, ನಿಮ್ಗೆ ಈ ಕಲರ್ ಸೂಟ್ ಆಗೋದಿಲ್ಲ, ಆ ಕಲರ್ ತಗೊಳ್ಬೇಕಾಯ್ತು. ಇದೊಂದು ಮನುಷ್ಯನಿಗೆ ದೊಡ್ಡ ಕಾಯಿಲೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಯಾರೋ ಕಷ್ಟಪಟ್ಟು ಅವನಿಗೆ ಏನು ಇಷ್ಟ ಬಂತು ಅದನ್ನು ತಗೊಂಡಿರ್ತಾನೆ. ಅವನಿಗೆ ಯಾವ ಗಾಡಿ ಇಷ್ಟ ಅದನ್ನು ತಗೊಂಡ, ಅವನಿಗೆ ಯಾವ ಕಾರ್ ಇಷ್ಟ ಅದನ್ನು ತಗೊಂಡ, ಅವನಿಗೆ ಯಾವ ಬಣ್ಣ ಇಷ್ಟ ಅದನ್ನು ತಗೊಂಡ. ಈಗ ನನಗೆ ಒಂದು ಬಣ್ಣ ಇಷ್ಟ, ಎದುರುಗಡೆ ಇರೋನು ಬಂದು ಹೇಳ್ತಾವನೆ ಈ ಕಲರ್ ತಗೊಳ್ಬಾರ್ದಾಗಿತ್ತು, ಈ ಕಲರ್ ತಗೊಬೇಕು ಅಂತ. ಆ ಕಲರ್ ಯಾಕಪ್ಪ ತಗೊಬೇಕು? ನಾನು ಸ್ವಲ್ಪ ಹೊರಟ, ನನ್ನ ಹತ್ರ ಯಾರು ಆ ಥರ ಕೇಳೋದಿಲ್ಲ. ಆದರೂ ಕೇಳಿದ್ರೆ ಚೆನ್ನಾಗಿ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿಬಿಡ್ತೀನಿ. ಯಾಕೆ ತಗೊಬೇಕು ಹೇಳಿ ಈ ಕಲರ್ನ? ಅಲ್ಲ, ಆ ಕಲರ್ ಚೆನ್ನಾಗಿ ಕಾಣಿಸಲ್ಲ, ಈ ಕಲರ್ ಸೂಟ್ ಆಗುತ್ತೆ. ಯಾರಿಗೆ ಚೆನ್ನಾಗಿ ಕಾಣಿಸಲ್ಲ? ಇಲ್ಲ, ನಿಮಗೆ ಚೆನ್ನಾಗಿ ಕಾಣಿಸಲ್ಲ. ನಿಮಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಿನಗೆ ಹೆಂಗೆ ಗೊತ್ತು? ನೀನು ನಿನ್ನಿಷ್ಟನ ನನಗೆ ಹೇಳ್ತಾ ಇದೆಯಾ. ನಿನಗೆ ಬ್ಲ್ಯಾಕ್ ಕಲರ್ ಇಷ್ಟ ಅಂತಂದೆ, ಅದಕ್ಕೋಸ್ಕರ ಬ್ಲ್ಯಾಕ್ ಕಲರ್ ತಗೋ ಅಂತ ನೀನು ಹೇಳ್ತಾ ಇದೆಯಾ. ನನಗೆ ವೈಟ್ ಕಲರ್ ಇಷ್ಟ, ನಾನು ವೈಟ್ ಕಲರ್ ತಗೊಂಡಿದ್ದೀನಿ. ಈಗ ನಿನ್ನಿಷ್ಟನ ನಾನು ಪೂರೈಸೋದಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡಲಾ, ಅಥವಾ ನನ್ನಿಷ್ಟ ಪೂರೈಸ್ಕೊಳ್ಳೋದಕ್ಕೋಸ್ಕರ ಇನ್ವೆಸ್ಟ್ ಮಾಡಲಾ? ಏನು ಮಾಡಲಿ ಹೇಳು ಅಂತ. ಸಾರಿ, ತಪ್ಪಾಯ್ತು, ಬಿಟ್ಬಿಡಿ ನನ್ನ ಅಂತಾರೆ. ಅಂದರೆ ಬುದ್ಧಿವಂತರು ಈ ರೀತಿ ಆನ್ಸರ್ ಕೊಡ್ತಾರೆ ಹೊರತು ಖಂಡಿತವಾಗ್ಲಿಲ್ಲ. ಬಟ್ ಸಮಾಜ, ನೀವು ಯಾರನ್ನೇ ನೋಡಿ, ಯಾವುದೇ ಗಾಡಿ ತಗೊಳ್ಳಿ, ಯಾವುದೇ ಕಾರ್ ತಗೊಳ್ಳಿ, ಏನೇ ತಗೊಳ್ಳಿ, ಮನೆ ಕಟ್ಟಿ, ಸೈಟ್ ತಗೊಳ್ಳಿ, ಜಮೀನು ತಗೊಳ್ಳಿ, ನೀವು ಏನೇ ಬಿಸ್ನೆಸ್ ಮಾಡಿ, ಎಲ್ಲದಕ್ಕೂ ಕೂಡ ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳು, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್, ನೆರೆಹೊರೆಯವರು, ಅಕ್ಕಪಕ್ಕದ ಮನೆಯವರು, ಎಲ್ಲರೂ ಕೂಡ ಮೂಗು ತೋರಿಸುವಂಥ ಕೆಲಸ ಮಾಡ್ತಾರೆ. ಅಂದರೆ ನಂದೆಲ್ಲಿ ಇಡಲಿ ಅಂತ ಇದರ ಅರ್ಥ. ಸೊ ಕುಡಿಯೋ ನೀರಲ್ಲಿ ಏನೋ ಅಳ್ಳಾಡಿಸ್ತಾರೆ ಅಂತಾರಲ್ಲ, ಆ ರೀತಿ ಎಲ್ಲರೂ ಬಂದು ಅಳ್ಳಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಬೇಡಿ. ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ ಈ ವಿಚಾರದಲ್ಲಿ. ತೀರಾ ವೈಯಕ್ತಿಕವಾಗಿ ಒಳಗಡೆ ಪ್ರತಿಯೊಬ್ಬರಿಗೂ ಒಂದು ಬೌಂಡ್ರಿ ಅಂತ ಇರ್ತದೆ, ಪರ್ಸ್ನಲ್ ಸ್ಪೇಸ್ ಅಂತ ಕರೀತಾರೆ. ಆ ಪರ್ಸ್ನಲ್ ಸ್ಪೇಸ್ ಒಳಗಡೆ ನುಗ್ಗಕ್ಕೆ ಯಾರನ್ನು ಬಿಡಬಾರ್ದು. ಯಾರ್ಯಾರೆಲ್ಲ ಬಿಡ್ತೀರಾ, ನೀವೆಲ್ಲ ಡಿಪ್ರೆಷನ್ಗೆ ಹೋಗ್ತೀರಾ, ನೀವೆಲ್ಲ ಹೆವಿ ಪ್ರೆಷರನ್ನು ಅನುಭವಿಸ್ತೀರ. ಆದ್ದರಿಂದ ಅದಕ್ಕೆ ಬಿಡಬೇಡಿ. ಪರ್ಸ್ನಲ್ ಸ್ಪೇಸ್ ಒಳಗಡೆ ಬರಬಾರ್ದು. ನನ್ನಿಷ್ಟ, ನನ್ನ ದುಡ್ಡು, ನನ್ನ ಕಾರು, ನನಗೆ ಇಷ್ಟ ಬಂದಿದ್ದು ಬಣ್ಣ ತಗೋತೀನಿ, ನನಗೆ ಇಷ್ಟ ಬಂದಿದ್ದು ಕಾರು ನೋಡಿಸ್ತೀನಿ, ನನ್ನ ಸಂಪಾದನೆ, ನಾನು ಸಾಲ ಮಾಡಿದ್ನೋ, EMI ತಗೊಂಡ, ಕ್ಯಾಶ್ ಕೊಟ್ಟನೋ, ನಿನಗೆ ಯಾಕೆ ಅವೆಲ್ಲ? ಒಂದೇ ಮಾತು ನೇರವಾಗಿ ಆಡ್ಬಿಟ್ಟು ಬಿಟ್ಬಿಡಿ, ಮುಗಿದೋಯ್ತು ಅವೆಲ್ಲ. ಈ ಬಣ್ಣ ತಗೊಂಬಾರ್ದಾಗಿತ್ತು, ಆ ಬಣ್ಣ ಈಗ ಅವನನ್ನು ವಾಪಸ್ ಕೊಟ್ಬಿಟ್ಟು ಆ ಬಣ್ಣ ತಗೊಳಕ್ಕಾಗುತ್ತಾ? ಜನರಲ್ ಆಗಿ ಥಿಂಕ್ ಮಾಡೋಣ. ಅವನು ಏನು ಹೇಳ್ದ, ಬ್ಲೂ ಕಲರ್ ತಗೊಬೇಕಾಯ್ತು ಕಾರ್ನ, ಈಗ ತಗೊಂಬಿಟ್ಟಿದೆ ರೆಡ್, ವಾಪಸ್ ಕೊಟ್ಬಿಟ್ಟು ಬ್ಲೂ ಕಲರ್ ತರ್ತೀರಾ? ಅಥವಾ ಅದಕ್ಕೆ ಪೇಂಟ್ ಹೊಡಿಸ್ತೀರಾ? ಇಲ್ಲ ಸ್ಟಿಕ್ಕರ್ ಹಾಕಿಸ್ತೀರಾ? ಹಾಕ್ಸೋದಕ್ಕೆ ಅವನೇನಾದರೂ ದುಡ್ಡು ಕೊಡ್ತಾನ? ಇಲ್ಲ. ರೆಡ್ ಇಷ್ಟ ಆಯಿತು, ಅವ್ನು ರೆಡ್ ತಗೊಂಡ. ಬ್ಲೂ ಕಲರ್ ಹಾಕ್ಸು ಅಂತ ಅವ್ನು ಹೇಳಿದ್ರೆ, ಬ್ಲೂ ಕಲರ್ ಯಾಕೆ ಹಾಕಿಸ್ಬೇಕು? ಅವನಿಗಿಷ್ಟ ಬ್ಲೂ ಕಲರ್, ಅವ್ನು ಹಾಕಿಸ್ಕೊಳ್ಳಿ ಅವನ ಕಾರ್ಗೆ. ಸೊ ಈ ರೀತಿ ಎಲ್ಲ ಕುಚೇಷ್ಟೆಗಳು ಮಾಡುವಂಥ ವ್ಯಕ್ತಿಗಳ ಜೊತೆ ದಯವಿಟ್ಟು ಒಡನಾಟ ಇಟ್ಕೊಂಬೇಡಿ. ಇವೆಲ್ಲ ಕಮಂಗಿಗಳು ಅಂತ ಕರಿತೀನಿ. ಇಂಥವ್ರಿಗೆ ಎಲ್ಲ ಕಮಂಗಿಗಳು. ಇವ್ರಿಗೆ ಏನು ಮಾಡಬಾರ್ದು. ಇಲ್ಲಿ ಮನುಷ್ಯನಿಗೆ ಮೊದಲು ತಿಳ್ಕೊಳ್ಬೇಕಾಗಿರೋದು ಏನು ಮಾಡಬಾರ್ದು ನಾನು ಅನ್ನೋದು. ಪರಮ ರಹಸ್ಯ ಇರೋದು ಇದರಲ್ಲೇ.
ಭೂಮಿ ಮೇಲೆ ಸ್ವರ್ಗ ಸುಖಿಯಾಗಿ ಬದುಕಬೇಕಾದ್ರೆ, ಪರಮ ಸುಖಿಯಾಗಿ ಬದುಕಬೇಕಾದ್ರೆ ಮೊದಲು ನಾನು ಏನನ್ನ ಮಾಡಬಾರದು ಅನ್ನೋ ಬ್ರಹ್ಮ ರಹಸ್ಯಗಳನ್ನು ತಿಳ್ಕೊಳ್ಬೇಕು. ಇದು ಬಿಟ್ಟು ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾರಲ್ಲ, ಅದಕ್ಕೋಸ್ಕರ ಹಂಗೆ ಮಾಡಬಾರ್ದು. ಈಗ ಮತ್ತೆ ಕೆಲವರು ಇದಕ್ಕೆ ಏನು ಆನ್ಸರು ಅಂದ್ರೆ ಏನು ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಎದುರುಗಡೆ ಇರೋರು ಯಾರೇ ಇರಲಿ, ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್, ಅಕ್ಕಪಕ್ಕದ ಏನೋ ತಗೊಂಡ್ರೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಖುಷಿ ಕೊಡಿ. ಅವ್ರು ಏನು ತಗೊಂಡಿದ್ರು ಅದಕ್ಕೆ ಎನ್ಕರೇಜ್ ಮಾಡಿ. ವಾಹ್, ಸೂಪರ್ ಕಲರ್, ಚೆನ್ನಾಗಿದೆ, ಬಹಳ ಸಂತೋಷ, ಅದ್ಭುತವಾಗಿರೋ ಬಣ್ಣ, ನಿಮಗೆ ಸೂಟ್ ಆಗುತ್ತೆ. ಯಾಕೆ ಸೂಟ್ ಆಗುತ್ತೆ ಅಂದರೆ ಸೂಟ್ ಆಗದೇ ಹೋದ್ರೂ ಕೂಡ ಸೂಟ್ ಆಗುತ್ತೆ ಅಂತ ಹೇಳಿ. ನೀವು ಸೂಟ್ ಆಗಲ್ಲ ಅಂದ ಮಾತ್ರಕ್ಕೆ ಅವನು ಚೇಂಜ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಅವನು ವಾಪಸ್ ಕೊಟ್ಟು ಬೇರೆ ತರೋದಕ್ಕೆ ಸಾಧ್ಯವಿಲ್ಲ. ಒಂದು ಗಾಡಿ ತಗೊಳ್ಳೋದಕ್ಕೆ, ಒಂದು ಕಾರ್ ತಗೊಳ್ಳೋದಕ್ಕೆ ಸಾಕಷ್ಟು ಸಮಯ ಹಿಡಿದಿರುತ್ತೆ, ಸಾಕಷ್ಟು ಎನರ್ಜಿ ಖರ್ಚಾಗಿರುತ್ತೆ, ಸಾಕಷ್ಟು ದುಡ್ಡನ್ನು ವ್ಯಯಿಸಿರ್ತಾನೆ. ಅವನ ಮನಸ್ಸಿನಲ್ಲಿ ಸುಮಾರು ಆಲೋಚನೆಗಳು ಮಾಡಿ ಫೈನಲ್ ಆಗಿ ಆ ಡಿಸಿಷನ್ಗೆ ಬಂದಿರ್ತಾನೆ. ಆ ಡಿಸಿಷನ್ಗೆ ನೀವು ಸ್ವಲ್ಪ ನೀರೆರೆದ್ರೆ, ಹೇಗೆ ಮರ ಗಿಡಗಳಿಗೆ ನಾವು ಗೊಬ್ಬರ ಹಾಕ್ತೀರಿ, ನೀರು ಹಾಕ್ತೀರಿ, ಆ ಥರ ನೀರು ಎರೆದ್ರೆ ಅದು ಇನ್ನೂ ಫಲವತ್ತವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮಾಡ್ಕೊಂಡು ಬಂದವನಿಗೆ ಕಂಗ್ರ್ಯಾಚುಲೇಷನ್ ಹೇಳಿ, ಬಹಳ ಚೆನ್ನಾಗಿದೆ ನಿಮ್ಮ ಸೆಲೆಕ್ಷನ್, ತುಂಬ ಚೆನ್ನಾಗಿದೆ, ವಂಡರ್ಫುಲ್, ಸೂಟ್ ಆಗುತ್ತೆ, ಅದ್ಭುತವಾಗಿ ಮಾಡಿ. ಇನ್ನೂ ಅದಕ್ಕೆ ಹೆಂಗೆ ಮೇಂಟೈನ್ ಮಾಡಬೇಕು, ಹೇಗೆ ಸರ್ವಿಸ್ ಮಾಡಿಸ್ಬೇಕು, ಅದಕ್ಕೊಂದು ಪ್ಲಸ್ ಪಾಯಿಂಟ್ಗಳು ಅವನಿಗೆ ಖುಷಿಯಾಗೋ ರೀತಿ, ಅವನು ಅದರಲ್ಲಿ ಇನ್ನೂ ಬೆಳೆಯೋದಕ್ಕೆ ಏನೇನು ಬೇಕು ಆ ರೀತಿ ಮಾರ್ಗದರ್ಶನ ಕೊಡಬೇಕು ಹೊರತು, ಇದು ರೇಟ್ ಜಾಸ್ತಿ ಆಗೋಯ್ತು, ಕಡಿಮೆಗೆ ಸಿಗ್ಬೋದಾಗಿತ್ತು, ಇದು ಚೆನ್ನಾಗಿಲ್ಲ, ಇದೇನೋ ಡ್ಯಾಮೇಜ್ ಆಗ್ಬಿಟ್ಟಿದೆ, ಇದು ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ ಅಂತ ಈ ಥರ ಎಲ್ಲ ಹೇಳ್ತಾರಲ್ಲ, ಇಂಥವ್ರನ್ನ ದಯವಿಟ್ಟು ಪ್ರಮೋಟ್ ಮಾಡಿಬಿಡಿ, ಅವ್ರಿಗೆ ಆಲಿಸ್ಬೇಡಿ, ಅವ್ರ ಜೊತೆ ಮಾತಾಡೋಕ್ಕೆ ಹೋಗ್ಬೇಡಿ, ಬಿಟ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡಿ. ಅವ್ರಿಗೆ ಒಂದು ಸಲ ಕಣ್ಣೆತ್ತಿ ಒಂದು 5 ಸೆಕೆಂಡ್ ಗುರಾಯಿಸ್ಬಿಟ್ರೆ ಇವನು ಕೋಪ ಬಂದಿದೆ ಅಂತ ಅನ್ಕೊಳ್ತಾರೆ. ಬಾಯಲ್ಲೇನು ಹೇಳೋ ಅವಶ್ಯಕತೆ ಇಲ್ಲ. ಈ ಸಮಾಜದಲ್ಲಿ ಈ ಕಾಯಿಲೆಗೆ ಯಾವಾಗ ಮನುಷ್ಯನಿಗೆ ಅರ್ಥ ಆಗುತ್ತೆ, ಈ ಕಾಯಿಲೆಯಿಂದ ವಾಸಿ ಯಾವಾಗ ಅಂತ ನನ್ನ ಒಂದು ದೃಷ್ಟಿಕೋನ. ಇದು ಒಬ್ರು ಇಬ್ರು ಕತೆ ಇಲ್ಲ. ನೀವು ಎಲ್ಲರಿಗೂ ಕಾಮೆಂಟ್ ಮಾಡಿ, ಯಾರ್ಯಾರಿಗೆ ಅನುಭವಗಳಾಗಿದೆ ಕಾಮೆಂಟ್ ಮಾಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಮಾಜ ಎಲ್ಲ ಇದೇ ರೀತಿನೇ ಇರೋದು. ಮನುಷ್ಯನಿಗೆ ಅವನು ಹೆಂಗೆ ಬದುಕಕ್ಕೆ ಬೇಕು ಹಂಗೆ ಬದುಕಕ್ಕೆ ಬಿಡೋದಿಲ್ಲ. ಮಧ್ಯದಲ್ಲಿ ಹೋಗಿ ತಿವಿತಾ ಇರ್ತಾರೆ, ಚುಚ್ತಾ ಇರ್ತಾರೆ, ಎಳಿತಾ ಇರ್ತಾರೆ, ಕಾಲು ಎಳಿತಾ ಇರ್ತಾರೆ, ಏನೋ ಒಂದು ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ. ಅತ್ಯದ್ಭುತವಾಗಿ ಅಮೃತದಂಥ ಜಲಪಾನ, ಕುಡಿಯೋ ನೀರಿಗೆ ಬಂದು ಏನೋ ಅಳ್ಳಾಡಿಸ್ಬಿಟ್ಟು ಗಲೀಜು ಮಾಡಿ ಅದನ್ನೆಲ್ಲ ಹೊಲಸು ಮಾಡಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಇದು ಸಮಾಜದ ಒಂದು ದೊಡ್ಡ ಪಿಡುಗು, ಅಂದರೆ ದೊಡ್ಡ ಕಾಯಿಲೆ ಇದೊಂದು. ಈ ಕಾಯಿಲೆಗಳನ್ನು ದಯವಿಟ್ಟು ವಾಸಿ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋವಂಥದ್ದು ನೀವೇ ಏನಾದರೂ ಇನ್ನೊಬ್ರಿಗೆ ಈ ಥರ ಮಾಡಿದರೆ ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ತಿದ್ಕೊಳ್ಳಿ. ಆ ರೀತಿ ಎಲ್ಲ ಇದು ಬೆಲೆ ಎಷ್ಟು, ಇದಕ್ಕೆಷ್ಟು ಕೊಟ್ಟೆ, ಇದಕ್ಕೆಷ್ಟು ಕೊಟ್ಟೆ, ಅದನ್ನೆಲ್ಲ ಕೇಳೋ ಅಂಥ ಅವಶ್ಯಕತೆ ಇಲ್ಲ. ಎಷ್ಟಾದರೂ ಕೊಟ್ಕೊಳ್ಳಿ, ಅದು ತೀರಾ ಅವ್ರ ವೈಯಕ್ತಿಕ ವಿಚಾರ. ಹಣಕಾಸು, ವ್ಯಾಪಾರ, ವ್ಯವಹಾರ ಅದೆಲ್ಲ ತೀರಾ ವೈಯಕ್ತಿಕ ವಿಚಾರ. ಅದನ್ನು ಕೇಳಬಾರ್ದು. ಅದನ್ನು ಕೇಳಿ ತಿಳ್ಕೊಂಡು ಏನಾಗಬೇಕು ನಿಮಗೆ? ಕೇಳ್ಬೋದು. ಯಾರನ್ನು ಕೇಳ್ಬೋದು ಅಂದರೆ ಕ್ಲೋಸ್ ಫ್ರೆಂಡ್, ತುಂಬ ಕ್ಲೋಸ್ ಆಗಿರ್ತಾರಲ್ಲ ಅಂಥವ್ರನ್ನ ಮಾತ್ರ ಕೇಳ್ಬೋದು. ನೀವು ಕ್ಲೋಸ್ ಆಗಿಲ್ಲ, ಅವ್ರು ಸುಮ್ಮನೆ ಫ್ರೆಂಡು, ಪರಿಚಯ ಇದ್ದಾರೆ, ಬೆಸ್ಟ್ ಫ್ರೆಂಡು, ಏನೋ ಹೋಗ್ದಾಗ ಬಂದಾಗ ಒಂಚೂರು ಮಾತಾಡಿಸ್ತಾರೆ, ಇಂಥವ್ರನ್ನೆಲ್ಲ ಕೇಳ್ಬಾರ್ದು. ತುಂಬ ಕ್ಲೋಸ್ ಆಗಿದ್ದರೆ ನೀವು ಬೆರಳು ಲೆಕ್ಕ ಹಾಕ್ಕೊಂಡ್ರೆ ಯಾರು ಅಷ್ಟೊಂದು ಕ್ಲೋಸ್ ಆಗಿರೋಕ್ಕೆ ಸಾಧ್ಯವಿಲ್ಲ. ಒಬ್ಬರೋ ಇಬ್ಬರೋ ಇಲ್ಲ 3 ಜನ ಕ್ಲೋಸ್ ಆಗಿರ್ತಾರೆ ಅಷ್ಟೇ. ಇನ್ನೂ ಹೆಚ್ಚು ಅಂದರೆ ಕೆಲವ್ರಿಗೆ 5 ಜನ ಕ್ಲೋಸ್ ಆಗಿರ್ತಾರೆ. 5ರ ಮೇಲೆ ಇನ್ಯಾರು ಕ್ಲೋಸ್ ಆಗಿರೋದಿಲ್ಲ. ಬಟ್ ಯಾರ್ಯಾರೋ ಅಕ್ಕಪಕ್ಕದ ಮನೆಯವರು, ನೆರೆಯವರವರು ಎಲ್ಲ ಬಂದು ಕೇಳ್ತಾ ಇರ್ತಾರೆ. ದಯವಿಟ್ಟು ಈ ರೀತಿ ಕೇಳಕ್ಕೆ ಹೋಗ್ಬೇಡಿ. ಇದು ಬಹಳ ಬಹಳ ಒಂದು ರೀತಿ ನನ್ನ ಅಧ್ಯಯನದ ಪ್ರಕಾರ ಪಾಪಕೃತ್ಯ ಇದು. ಈ ಪಾಪಕೃತ್ಯಗಳನ್ನು ದಯವಿಟ್ಟು ಎಸಗಬೇಡಿ, ಇದನ್ನು ಮಾಡಕ್ಕೆ ಹೋಗ್ಬೇಡಿ. ಯಾರು ಎಷ್ಟೇ ಕೊಟ್ಟು ತಂದಿದ್ರು ಕೂಡ ಅದನ್ನು ಬಿಟ್ಬಿಡ್ಬೇಕು. ಇದೊಂದು ದೊಡ್ಡ ಕಾಯಿಲೆ. ಈ ಕಾಯಿಲೆಯಿಂದ ದಯವಿಟ್ಟು ವಾಸಿ ಮಾಡ್ಕೊಳ್ಳಿ. ಯಾರ್ಯಾರು ಏನೇ ತಗೊಂಡ್ರು ಕೂಡ ಎನ್ಕರೇಜ್ ಮಾಡಿ, ಬೆನ್ತಟ್ಟಿ, ಪ್ರೋತ್ಸಾಹ ಕೊಡಿ, ಬೆಂಬಲಿಸಿ, ಉತ್ಸಾಹ ತುಂಬಿ, ಅವ್ರಿಗೆ ಮೋಟಿವೇಶನ್ ಮಾಡಿ. ಇನ್ನೊಂದಷ್ಟು ಅವರು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಹೊರತು ಇದನ್ನು ಬಿಟ್ಟು ನೀವೇನಾದರೂ ಈ ರೀತಿ ಮಾಡ್ತಾ ಇದ್ರೆ ನೀವು ಯಾವತ್ತೂ ಆ ಹಂತಕ್ಕೆ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ನೀವೇನಾದರೂ ಬೆಳೆದಿದ್ರೆ ಕೆಳಗಡೆ ಹೋಗೋದಕ್ಕೆ ಇದು ದಾರಿ ಮಾಡಿಕೊಡ್ತದೆ. ಅಥವಾ ನೀವು ನಾಳೆ ದಿವಸ ಅವನು ತಗೊಂಡವನೇ ನಾನು ತಗೊಳ್ಬೇಕು ಅಂದರೆ ನೀವು ಜೀವಮಾನದಲ್ಲಿ ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇನ್ನೊಬ್ಬರನ್ನ ನೀವು ಡಿಮೋಟಿವೇಟ್ ಮಾಡಬೇಕು, ನಾನು ಮೋಟಿವೇಶನ್ ತಗೊಂಡು ಮಾಡ್ತೀನಿ ಅಂದರೆ ನಿಮಗೆಲ್ಲ ಕನ್ಫ್ಯೂಸ್ ಮಾಡೋರೇ ಸಿಗ್ತಾರೆ ಹೊರತು ನಿಮಗೆ ಕ್ಲಾರಿಟಿ ಅಂತೂ ಖಂಡಿತವಾಗ್ಲೂ ಸಿಗೋದಿಲ್ಲ. ಇಲ್ಲಿ ನಿಸರ್ಗ ಒಂದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಏನೇನು ಕೊಡ್ತಿರೋ ನಿಸರ್ಗಕ್ಕೆ ಅದ್ರ 2 ಪಟ್ಟು 3 ಪಟ್ಟು ನಿಮಗೆ ಕೊಡ್ತಾ ಇರ್ತದೆ. ನೀವು ಇನ್ನೊಬ್ರಿಗೆ ತೊಂದರೆ ಮಾಡ್ತಾ ಇದ್ರೆ ನಿಮಗೂ 3 ಜನ ತೊಂದರೆ ಮಾಡ್ತಾರೆ. ನೀವು ಒಬ್ರಿಗೆ ತೊಂದರೆ ಮಾಡಿರೋದು, ಬಟ್ ನಿಮಗೆ 3 ಜನ ತೊಂದರೆ ಮಾಡ್ತಾ ಇರ್ತಾರೆ. ಅದಕ್ಕೆ ಎನ್ಕರೇಜ್ ಮಾಡಿದ್ರೆ ನಿಮಗೂ 3 ಜನ ಎನ್ಕರೇಜ್ ಮಾಡ್ತಾರೆ. ಸೊ ಹಂಗಾಗಿರೋದ್ರಿಂದ 1:3 ಮಿನಿಮಮ್ ಇದು.
ಮ್ಯಾಕ್ಸಿಮಮ್ ಹೇಳಿದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ನಿಮಗೆ. ಸೊ ನಾನು ಹೇಳೋದನ್ನೆಲ್ಲ ಬಹಳ ಬಹಳ ಗಮನ ಕೊಟ್ಟು ಆಲಿಸಿ ಈ ವಿಡಿಯೋಗಳನ್ನು ಇನ್ನೊಂದು 2-3 ಸಲ ನೋಡಿದ್ರೆ ಗೊತ್ತಾಗುತ್ತೆ. ಇದೆಲ್ಲವೂ ಬಹಳ ಬಹಳ ಅತ್ಯದ್ಭುತವಾದಂಥ ಸದುಪಯೋಗ ಬರುವಂತಹ ವಿಚಾರಗಳು. ಇದನ್ನು ಹೇಳದಿರೋ ಎಲ್ಲ ಬಿಡ್ಕೊಂಡು ಕುಣಿಯೋದು, ಅವು ಇವು ಏನೋ ತಿನ್ನೋದು ತೇಗೋದು ಇವನ್ನೆಲ್ಲ ಮಾಡ್ತಾರೆ ಹೊರತು ಅವುಗಳಿಂದ ನಿಮ್ಗೇನು ಉಪಯೋಗ ಇಲ್ಲ. ಅವೆಲ್ಲ ಕೇವಲ ಎಂಟರ್ಟೈನ್ಮೆಂಟ್. ನಾನು ಕೊಡ್ತಾ ಇರೋದು ಎಜುಕೇಷನ್, ಜಾಗೃತವನ್ನು ಮೂಡಿಸ್ತಾ ಇದ್ದೀನಿ. ಎಚ್ಚರಿಕೆ, ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆಯನ್ನು ಮೂಡಿಸುವಂಥ ನನ್ನ ಚಾನಲ್ಗಳಲ್ಲಿ ನೀವು ವಿಡಿಯೋಗಳನ್ನು ನೋಡಬಹುದು. ಸೊ ಯಾರು ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು, ಫೋಟೋ ಕಳಿಸಿ. ನಾನು ಒಂದು 4-5 ದಿವಸದಲ್ಲಿ ಯಾವ ದಿವಸ ಬರಬೇಕು, ಯಾವ ಸಮಯಕ್ಕೆ ಬರಬೇಕು ಅಂತ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ. ನಿಮ್ದು ಏನೇ ಸಮಸ್ಯೆಗಳಿದ್ದು ಖಂಡಿತವಾಗ್ಲೂ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಗ್ಯಾರಂಟಿ ನಿಮಗೆ ಸ್ಪಷ್ಟತೆ, ಮಾರ್ಗದರ್ಶನ, ಪರಿಹಾರಗಳು ಸಿಗ್ತವೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.